ಚಿಂಚಲಿ ಪಟ್ಟಣ ಪಂಚಾಯಿತಿಯಲ್ಲಿ ಕಡತಗಳ ಕಳ್ಳತನ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕಳ್ಳತನ ನಡೆದಿದೆ. ದುಷ್ಕರ್ಮಿಗಳು ಕಾರ್ಯಾಲಯದ ಬಾಗಿಲು ಮುರಿದು ಲಾಕರ್ನಲ್ಲಿದ್ದ ಟರಾವು ಪುಸ್ತಕಗಳು ಹಾಗೂ ಸರ್ಕಾರಿ ಜಾಗಗಳಿಗೆ ಸಂಬಂಧಿಸಿದ ಪ್ರಮುಖ ಕಡತಗಳನ್ನು ದೋಚಿದ್ದಾರೆ. ಈ ಕೃತ್ಯದ ಹಿಂದೆ ಪ್ರಭಾವಿಗಳ ಕೈವಾಡ ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಕಳ್ಳತನಕ್ಕಿಂತ ಮೊದಲು ಕಾರ್ಯಾಲಯದ ಸಿಸಿಟಿವಿ ಕ್ಯಾಮೆರಾಗಳನ್ನು ಗೋಡೆ ಕಡೆ ತಿರುಗಿಸುವ ಮೂಲಕ ಸುಳಿವು ಸಿಗದಂತೆ ಮಾಡಿದ್ದಾರೆ. ಇದು ನಸುಕಿನ ಜಾವ 5:30 ಹೊತ್ತಿಗೆ ಸಿಬ್ಬಂದಿ ಕಚೇರಿಗೆ ಬಂದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಕುಡಚಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಕುಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 5:30ಕ್ಕೆ ನಮ್ಮ ಸಿಪಾಯಿ ಬಾಗಿಲು ಕೈಯಾಗಿ ಬಂದಾಗ ಬಾಗಿಲದು ಓಪನ್ ಆಗಿದ್ದು ನೋಡಿದ ಕೂಡಲೇ ನನಗೆ ಕರೆ ಮಾಡಿ ಹೇಳಿದ ಕೂಡಲೇ ನಾನು 6 ಗಂಟೆಗೆ ಇಲ್ಲಿಗೆ ಬಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ನಾಮನಿರ್ದೇಶ ಸದಸ್ಯರಿಗೆ, ಆಶ್ರಯ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಫೋನ್ ಮುಖಾಂತರ ತಿಳಿಸಿದೆ ಈ ರೀತಿ ಆಗಿದೆ ಅಂತ. ಹಾಗೂ ಮಾನ್ಯ BSS ಸಾಹೇಬರು ಕೂಡ ತಿಳಿಸ್ಕೊಡೋಕ್ಕೆ ಪೊಲೀಸರವರು ಬಂದು ಎಲ್ಲ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಡೆದ ಮೇಲೆ ಯಾವ್ಯಾವ ದಾಖಲೆಗಳನ್ನು ಕಳೆದು ಹೋಗಿದಾವಂತ ನಾನು ಪೂರ್ವ ಸರ್, ಈಗ ತಮ್ಮ ಕಚೇರಿ ಮೇಲ ಕೆಳಗೆ ಅಂದರೆ 2 ಮಹಡಿ ಇದೆ ರೀ. ಕೆಳಗಿನ ಮಹಡಿ ಒಳಗೆ ಅವ್ರು ಕಳುವು ಮಾಡಿದಾರೆ ರೀ. ಅದು ತಮ್ಮ ಚೇಂಬರ್ದಾಗಿಂದ ಕಳುವು ಮಾಡ್ಯಾರ ರೀ. ಏನೇನು ಹೋಗಿರ್ಬೋದು ಅಂತ ನಿಮ್ಗೆ ಮಾಹಿತಿ? ಏನೇನು ಹೋಗಿದೆ ಅಂದರೆ ಸರ್, ಕೆಲವೊಂದು ನ್ಯಾಯಾಲಯ ಪ್ರಕರಣಗಳು ಏನಿದ್ವಲ್ಲ ಆ ನ್ಯಾಯಾಲಯ ಪ್ರಕರಣವೆಲ್ಲ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ. ಇವು ಲೋಕಾಯುಕ್ತ ಪ್ರಕರಣಗಳು, ನ್ಯಾಯಾಲಯ ಪ್ರಕರಣಗಳು ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ. ಕೆಲವೊಂದು ಪರ್ಸನಲ್ ಎಲ್ಲ ಕಡತಗಳನ್ನು ನನ್ನ ಟ್ರೆಜರ್ ಒಳಗಿಟ್ಟಿರ್ತೀನಿ. ಈಗ ಅವರು ಸಾಹೇಬರು ಮಾನ್ಯ BSS ಸಾಹೇಬರು ತನಿಖೆ ನಡೆಸ್ತಾ ಇದ್ದಾರೆ. ಅದರ ತನಿಖೆಯಲ್ಲಿ ಏನೇನು ಹೋಗಿರೋ ಅಂತ ಅವ್ರಿಗೆ ಮಾಹಿತಿ ಕೊಡ್ತೇವೆ ಸರ್. ಸರ್, ಮೇಜರ್ವಾಗಿ ಯಾವುದೋ ಒಂದು ಕೇಸ್ ನ್ಯಾಯಾಲಯ ಒಳಗಿದ್ದೀರಿ ಸರ್? ಎಲ್ಲ ಸರ್, ಕೆಲವೊಂದು ಇದೆ ಅಂತ ಪೊಲಿಟಿಕಲಾಗಿ ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲ ನ್ಯಾಯಾಲಯ ಪ್ರಕರಣಗಳು ಏನಿದ್ವಲ್ಲ ನಮ್ಮ ಆಸ್ತಿಗೆ ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ಪಟ್ಟಣ ಪಂಚಾಯಿತಿಗೆ ಮೇಜರ್ದಾಗಿ ಏರಿದಾಗಿಂದ ಇರುವಂಥ ಎಲ್ಲ ಹಳೆಯ ದಾಖಲೆಗಳು ಕೂಡ ಅದರಲ್ಲಿ ಇದ್ದೀವಿ ಸರ್. ಎಲ್ಲ ದಾಖಲೆಗಳು ಕೆಲವೊಂದು ನಾವು ಪರಿಶೀಲನೆ ನಡೆಸಿದ್ದೀವಿ. ಪರಿಶೀಲನೆ ನಡೆದ ಪ್ರಕಾರ ಯಾವ ದಾಖಲೆಗಳು ಅದರಲ್ಲಿ ಹೋಗಿರ್ತಾವ ಅನ್ನೋದು ನಿಖರವಾಗಿ ಇನ್ನೂ ನಮಗೆ ತಿಳಿದಿಲ್ಲ. ಮೊನ್ನೆ BSS ಸಾಹೇಬರವರು ತನಿಖೆ ನಡೆಸಿದ ನಂತರ ಅದ್ರ ಬಗ್ಗೆ ಉತ್ತರ. ಸರ್, ಈಗ CC ಕ್ಯಾಮ್ರಾಗಳು ಅದಾವ್ರಿ. ಈಗ CC ಕ್ಯಾಮ್ರಾ ಅದರಿಂದ ಏನಾದರೂ ಯಾರಂತ ಐಡೆಂಟಿಫೈ ಮಾಡೋಕ್ಕಾಗುತ್ತೆ? ಪ್ರಯತ್ನ ಮಾಡ್ತಾರೆ. ಯಾರಂತ ಗೊತ್ತಿಲ್ಲ. ಇಲ್ಲ ಏನೂ ಇಲ್ಲ, ಇನ್ನು ತನಿಖೆ ನಡೆಸ್ತಾ ಇದೆ ಸರ್. ಪಟ್ಟಣದಿಂದ ಎಷ್ಟು CC ಕ್ಯಾಮ್ರಾ ಆಲ್ರೆಡಿ ವರ್ಕಿಂಗ್ ಅದಾವೆ ಸರ್? ಈ ಎಲ್ಲ ಕಡೆ ಇದಾವೆ ಸರ್. ಸರ್, ಮೊನ್ನೆ ತಾನೇ ಜಾತ್ರೆ ಆಗಿದೆ ರೀ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ವರ್ಕಿಂಗ್ ಇರ್ಬೋದು. ಅದರಿಂದ ಏನಾದರೂ ನೀವು ಮಾಹಿತಿ ಕಲೆ ಹಾಕಿದ್ದೀರಿ? ಅದೇ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಸರ್. ಅದೇನು ನಡೆದಿರ್ಬೋದು ಈ ಘಟನೆ ಎಷ್ಟು ಗಂಟೆ ಸುಮಾರು ನಡೆದಿದೆ ಸರ್? 1:30ರಿಂದ 2 ಗಂಟೆ ಆಗಿರ್ಬೋದು ಸರ್. ನಿಮ್ಮ ಹೆಸರು? VR ಬಳ್ಳಾರಿ, ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್.